ರಾಜಕೀಯ ವಿದ್ಯಮಾನಗಳ ಸುದ್ದಿದಿಷ್ಟು. ಇನ್ನು ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದು ಅಪ್ಡೇಟ್ ಅನ್ನು ಗಮನಿಸೋಣ. ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿತ ದುರಂತದಲ್ಲಿ ಸಂತ್ರಸ್ತರ ಧ್ವನಿಯಾಗಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ. ಜಗನ್ನಾಥ್ ನಾಯಕ್ ಪುತ್ರಿಗೆ ಕೆಲಸದ ಭರವಸೆಯನ್ನ ಶಾಸಕರು ಲೈವ್ನಲ್ಲೇ ನೀಡಿದ್ರು. ಈ ಬಗ್ಗೆ ಪ್ರಶ್ನೆ ಎತ್ತದ ರಿಪಬ್ಲಿಕ್ ಕನ್ನಡ. ಶಾಸಕರ ಸೂಚನೆಯಂತೆ ಜಗನ್ನಾಥ್ ಪುತ್ರಿ ಅವರಿಗೆ ಇದೀಗ ಕೆಲಸ ಸಿಕ್ಕಿದೆ. ಶಾಸಕರ ಈಗ ಯಾವ ರೀತಿಯಾಗಿ ಮಧ್ಯಾಹ್ನದ ನಂತರ ಕಾರ್ಯಾಚರಣೆ ನಡೆಯುತ್ತೆ, ಈಗ ಎಷ್ಟು ಹೋಪ್ಸ್ ಇಟ್ಕೊಬೋದು, ನಮ್ಮ ವೀಕ್ಷಕರಿಗೆ ಏನು ಮಾಹಿತಿ ಕೊಡ್ತೀರಿ? ಈಗ ನಾವು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಇವತ್ತು ಮತ್ತೆ ನೀರು ಸ್ವಲ್ಪ ಡರ್ಟಿ ಆಗಿದೆ. ಇವತ್ತು ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನಿಂದ ಬೆಂಗಳೂರಿಂದಲೂ ಜನ ಬಂದಿದ್ದಾರೆ. ಅದರಲ್ಲಿ ಏನಾಗಿದೆ, ಏನು ಈಗ ಅಲ್ಲಿ ವೈರ್ ಹಾಕ್ಕೊಂಡು ಒಂದೆರಡು ತೆಂಗಿನ ಮರ ಸಿಕ್ಕಿದೆ, ಅಲ್ಲಿ ಆಲದ ಮರ ಒಂದೆರಡು ಉಂಟು, ಒಂದು ಈ ಸೈಡ್ ಉಂಟು, ಒಂದು ಆ ಸೈಡಿಗೆ ಉಂಟು. ಆ ಆಲದ ಮರವನ್ನು ತೆಗಿಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಮತ್ತು ಈಗಾಗಲೇ ನಾವು ಬೆಳಗ್ಗೆ ಒಂದು ಮಷಿನರಿ ಬಗ್ಗೆ ಫೈನಲ್ ಮಾಡಿದ್ದೇವೆ. ಆ ಮಷಿನರಿ ವಿದಿನ್ 4 days ಬರ್ಬೋದು. ಅಲ್ಲಿ ತನಕ ಏನಾದರೂ ಈ ಮರದಿಂದ ಒಂದಾನೊಮ್ಮೆ ತೆಗೆದಾಗ ಏನಾದರೂ ಮಣ್ಣು ಸಡಿಲಗೊಂಡ್ರೆ ಒಳ್ಳೆಯದು. ಇಲ್ದಿದ್ರೆ ಈ ಟೈಪ್ ಒಂದು ಮಷಿನರಿ ಬರ್ತದೆ. ಇದು ಕಾಣ್ತದಾ? ಈ ಟೈಪ್ ಒಂದು ಮಷಿನರಿ ತರಿಸ್ಲಿಕ್ಕೆ ಮತ್ತೆ ಇದು ಒಟ್ಟಿಗೆ ಫಾಂಟೂನು ಮತ್ತು ಇದು ಏನು 2 ಡ್ರೆಡ್ಜಿಂಗ್ ಮಷೀನು ಎಲ್ಲ ಇದನ್ನು ತರ್ತಾ ಇದ್ದೇವೆ. ಈಗಾಗಲೇ ಮಾತಾಗಿದೆ, ಇದನ್ನು ತರುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಮತ್ತು ಪ್ರಯತ್ನ ಅಂತೂ ಮಾಡ್ತೇವೆ. ಪ್ರಯತ್ನಕ್ಕೆ ನೀವು ಅದನ್ನು ವಿಚಾರನೂ ಮಾಡಬೇಡಿ, ಪ್ರಯತ್ನ 100% ಮಾಡ್ತೇವೆ. ನಮಗೇನಾಗಿದೆ, 3 ಜನರದ್ದು ಪಾಪ ಏನು ಬಾಡಿ ಸಿಗಬೇಕಿತ್ತು, ಅದರ ಬಗ್ಗೆ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ. ಮತ್ತು ಅಲ್ಲಿ ತನಕ ಕಾರ್ಯಾಚರಣೆ ಅಂದರೆ ಸ್ವಲ್ಪದ್ರ ಮಟ್ಟಿಗೆ ಟ್ರೈ ಮಾಡ್ತಾ ಇದ್ದೇವೆ. ಆ ಹುಡುಗಿ ಹೋಗಿದ್ಲಂತೆ, ಈಗ ಸದ್ಯಕ್ಕೆ ಕೆಲಸ ಇಲ್ಲ ಅಂತೇಳಿ ಏನೋ ಕಳಿಸಿದ್ರು ಅಂತ ಹೇಳಿ ಸ್ಥಳೀಯರು. ಮೇಡಮ್ ನಮಸ್ಕಾರ. ಮೇಡಮ್, ನಾವು ಆ ದಿವಸ ಪಾಪ ಇವರ ನಮ್ಮ ಜಗನ್ನಾಥನ ಮಗಳಿಗೆ ನಾವು ಡೈಲಿ ವೇಜಸ್ ಕೊಡುವಂತ ಆಗಿತ್ತಲ್ಲ ಡಿಸ್ಕಷನ್. ಅವಳು ಹೋಗಿದ್ಲಂತೆ, ಅವಳಿಗೇನು ರೆಸ್ಪಾನ್ಸ್ ಮಾಡಿಲ್ಲ ಅಂತ. ಎಲ್ಲಿ ಕಳಿಸ್ಬೇಕು ಅವಳಿಗೆ? ಅಲ್ಲ, ಎಲ್ಲಿ ಕಳಿಸ್ಬೇಕು ಹೇಳಿ? ಅದು ರಾಂಗ್ ಮೆಸೇಜ್ ಹೋಗ್ತಾ ಇದೆ. ಅದಕ್ಕೆ ಅವಳಿಗೆ ನಾವು ಏನು ರೆಸ್ಪಾನ್ಸ್ ಮಾಡಿಲ್ಲ ಅಂತ ಹೇಳ್ಕೊಂಡು ನಂಗೆ ಟಿ ವಿಯವ್ರಿಗೆ ಕೇಳ್ತಾ ಇದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಸ್ಪೀಕರ್ ಹಚ್ಕೊಂಡೇ ಮಾತಾಡ್ತಾ ಇದ್ದೇನೆ. ಹಾಗೇನಿಲ್ಲ, ವಿ ಹ್ಯಾವ್ ಡಿಸೈಡೆಡ್, ಅದೇ ದಿವಸ ಡಿಸೈಡ್ ಮಾಡಿದ್ದೇವೆ ಅವಳಿಗೆ ರೆಗ್ಯುಲರ್ ಜಾಬ್ ಅಂತೂ ಕೊಡ್ಲಿಕ್ಕೆ ಆಗೋದಿಲ್ಲ. ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ಕೊಡ್ತೇವೆ, ಐದರ್ ಇನ್ PWD ಅವ್ರು ಐದರ್ ಇನ್ ತಹಶೀಲ್ದಾರ್ ಆಫೀಸ್ ಅವ್ರು ಎಲ್ಲ ಅಂತ ಹೇಳ್ಕೊಂಡು. ನಾಳೆ ಕಳಿಸ್ಕೊಡ್ಲಿ ಅವಳಿಗೆ. ನಮ್ಗೆ ಮತ್ತೊಂದು ಅದರಿಂದ ಮತ್ತೊಂದು ಇದು ಬೇಡ ಮಾತಾಡೋದು. ಹಾಂ, ನಾಳೆ ಎಷ್ಟು ಗಂಟೆಗೆ ಕಳಿಸ್ಲಿ ಮೇಡಮ್? ಅಂಕೋಲಾ ತಹಶೀಲ್ದಾರ್ ಆಫೀಸ್ ಅಥವಾ ಕುಮಟಾ ತಹಶೀಲ್ದಾರ್ ಆಫೀಸು? ಅಲ್ಲ, ಅವಳಿಗೆ ಕುಮಟಾ ಸ್ವಲ್ಪ ಸಮೀಪ ಅಂತ ನನ್ನ ಪ್ರಕಾರ. ಕುಮಟಾ ತಹಶೀಲ್ದಾರ್ ಆಫೀಸಿಗೆ ಕಳಿಸ್ಕೊಡುವ. ಯಾಕಂತ ಹೇಳಿದ್ರೆ ಅವಳು ಬರ್ಗಿಯಿಂದ ಅಲ್ಲಿ ಸಮೀಪ ಆಗ್ತದೆ ಅವಳಿಗೆ. ಹಾಂ, ನಾಳೆ ಕಳಿಸ್ಕೊಡ್ತೀನಿ 11 ಗಂಟೆಗೆ, ಆಯಿತಾ? ಓಕೆ. ಇದು ಸ್ಪೀಕರ್ನಲ್ಲಿ ಇದೆ ಮೇಡಮ್. ಮತ್ತು ಅವ್ರು ಮತ್ತೆ ನಾನು ನಿಮ್ಗೆ ಮೊದಲು ಹೇಳಿದ್ದೇನೆ. ಮತ್ತು ಇವು ಹೇಳಿ ಇಮಿಡಿಯೇಟ್ಲಿ ಹ್ಯಾಸ್ ಟು ಟೇಕ್ ಆ್ಯಕ್ಷನ್ ಆನ್ ದಿಸ್. ಅವರಿಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅವರ ಪ್ರಯತ್ನ ಪಾಪ ಸಾಗ್ತಾ ಇದೆ. ಅವನು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದಾನೆ. ಮತ್ತು ಇಷ್ಟೆಲ್ಲ ಕೆಸರಿದ್ರು ಅವನು ಹೋಗ್ತಾ ಇದ್ದಾನೆ. ಈಗ 3 ಕಡೆಗೆ ರೂಪ್ ಹಾಕ್ಕೊಂಡು, ಕ್ರೇನ್ ರೂಪ್ ಹಾಕ್ಕೊಂಡು ಕೆಳಗಿಂದ ಅವನು ಹೋಗ್ತಾ ಇದ್ದಾನೆ. ಒಂದು ಊಟ ಆಗಿದೆ ಒಂದು. ಈಗ ಅದನ್ನು ರೋಪನ್ನು ಈಗ ಬಿಡಿಸ್ತಾ ಇದ್ದಾರೆ ಅಂಡರ್ ವಾಟರ್ನಿಂದ. ಈ ರೆಬೆಲ್ ನಾಯಕರು ಅದಕ್ಕೆ ಬ್ರೇಕ್ ಹಾಕಿ ಅಂತ ಹೇಳಿ ವಿಜಯೇಂದ್ರ ಹೈಕಮಾಂಡ್ ನಾಯಕರ ಮುಂದೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ಲೈವ್ ಕನೆಕ್ಟೆಡ್ ಇದ್ದಾರೆ. ವಿಜಯ್, ಸಭೆಗೆ ದಿನಾಂಕ ಕೂಡ ನಿಗದಿ ಮಾಡ್ಕೊಂಡು ಬಿಟ್ಟಿದ್ರು. ಇಂಥ ದಿನ ಸಭೆ, ಅದಾದ್ಮೇಲೆ ಪಾದಯಾತ್ರೆ, ಇಲ್ಲಿಂದ ಇಲ್ಲಿಗೆ ಎಲ್ಲವೂ ಸಿದ್ಧವಾಗಿತ್ತು. ಆದರೆ ಈ ರೆಬೆಲ್ಗಳ ನಡೆಗೆ ತಕ್ಷಣಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ವಿಜಯೇಂದ್ರ ಅವರು ಹೈಕಮಾಂಡ್ನ ಮೊರೆ ಹೋಗಿದ್ದಾರೆ ಅನ್ನೋದು. ಬೇರೆ ಏನು ಡೀಟೇಲ್ಸ್ ಇದೆ ಇವಾಗ? ಖಂಡಿತವಾಗ್ಲೂ ಸ್ಮಿತಾ, ಕೇವಲ ಪಾದಯಾತ್ರೆಗೋಸ್ಕರ ರೆಬೆಲ್ಸ್ ಮೀಟಿಂಗ್ ಅನ್ನ ಮಾಡಿದ್ರೆ ವಿಜೇಂದ್ರಗೆ ಅಷ್ಟೊಂದು ಆತಂಕ ಇರಲಿಲ್ಲ, ಅಷ್ಟೊಂದು ತಲೆ ಕೆಡಿಸ್ಕೊಡುವಂತ ಅಗತ್ಯ ಇರಲಿಲ್ಲ. ಆದ್ರೆ ಪಾದಯಾತ್ರೆಯ ಜೊತೆಗೆ
ವಿಜೇಂದ್ರ ಅವರ ನಾಯಕತ್ವವನ್ನು ಕೂಡ ಪ್ರಶ್ನೆ ಮಾಡಿರುವಂಥದ್ದು. ಇದು ಸಾಕಷ್ಟು ಆತಂಕಕ್ಕೆ ಒಳಗಾಗಿರುವಂಥದ್ದು. ಜೊತೆಗೆ ಮುಂಚಿನಿಂದಲೂ ಕೂಡ ಬಸವನಗೌಡ ಪಾಟೀಲ್ ಯತ್ನಾಳು ಪದೇ ಪದೇ ಬಹಿರಂಗವಾಗಿ ಹೇಳ್ತಾ ಇರುವಂಥದ್ದು. ಆದ್ರೆ ಅವರೊಬ್ಬರೇ ಅದಕ್ಕೆ ಧ್ವನಿಗೂಡಿಸಿದ್ರೆ ಅವರ ಜೊತೆಲಿ ಸುಮಾರು ಜನ ರಮೇಶ್ ಜಾರಕಿಹೊಳಿ ಸೇರಿದಂತೆ ಹಲವು ನಾಯಕರು ಧ್ವನಿಗೂಡಿಸ್ತಾ ಇರುವಂಥದ್ದು. ದಿನೇ ದಿನೇ ಅವರ ಸಂಖ್ಯೆ ಹೆಚ್ಚಾಗ್ತಾ ಇರೋದಿದೆ. ಅದು ಆತಂಕಕ್ಕೆ ಕಾರಣ ಆಗಿರುವಂಥದ್ದು. ಈ ಎಲ್ಲಾ ಬೆಳವಣಿಗೆ ಬೆನ್ನಲ್ಲೇ ಈಗ ವಿಜೇಂದ್ರ ಅವರು ಎಚ್ಚೆತ್ಕೊಂಡು ಹೈಕಮಾಂಡ್ಗೆ ಏನು ದೂರನ್ನು ಕೊಟ್ಟಿರುವಂಥದ್ದು, ಒಂದ್ ಕಡೆ ಮನವಿಯನ್ನು ಕೂಡ ಮಾಡಿರುವಂಥದ್ದು. ಅಂದ್ರೆ ರೆಬಲ್ಸ್ಗಳಿಗೆ ಬ್ರೇಕ್ ಹಾಕಿಲ್ಲ ಅಂದ್ರೆ ಪಕ್ಷದಲ್ಲಿ ಬೇರೆ ರೀತಿಯ ಸಂದೇಶ ಹೋಗುತ್ತೆ, ಇದು ಪಕ್ಷದ ಆಂತರಿಕ ಕಚ್ಚಾಟಕ್ಕೆ ಮತ್ತೊಂದಷ್ಟು ದೊಡ್ಡ ಮಟ್ಟದ ವೇದಿಕೆ ಆಗುತ್ತೆ ಅಂತ ನೇರವಾಗಿ ಒಂದು ರೀತಿಯಲ್ಲಿ ಮನವಿಯ ಜೊತೆಗೆ ದೂರನ್ನು ಕೊಟ್ಟಿರುವಂಥದ್ದು. ಇದರ ಭಾಗವಾಗಿ ಎಚ್ಚೆತ್ಕೊಂಡಂತ ಹೈಕಮಾಂಡ್ ಎಂಟ್ರಿ ಆಗಿರುವಂಥದ್ದು ರಮೇಶ್ ಜಾರಕಿಹೊಳಿಗೆ ಮೊದಲ ಭಾಗವಾಗಿ ರಮೇಶ್ ಜಾರಕಿಹೊಳಿಗೆ ಬುಲಾವನ್ನು ಕೊಟ್ಟಿರುತ್ತದೆ. ಯಾಕಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಜೊತೆ ರಮೇಶ್ ಜಾರಕಿಹೊಳಿ ಸೇರಿದ ನಂತರ ಅವರ ರೆಬಲ್ಸ್ ನ ಬಲ ಹೆಚ್ಚಾಯ್ತು. ಈ ಹಿನ್ನೆಲೆಯಲ್ಲಿ ಈಗ ರಮೇಶ್ ಜಾರಕಿಹೊಳಿಗೆ ಬುಲಾವನ್ನ ಕೊಟ್ಟಿರುವಂಥದ್ದು. ಆದ್ರೆ ಒಂದಂತೂ ಬಹಳ ಸ್ಪಷ್ಟ, ಒಂದು ವೇಳೆ ಹೈಕಮಾಂಡ್ ಇವರ ಆಂತರಿಕ ಬೇಗುದಿಗೆ ಈ ಬಣ್ಣಕ್ಕೆ ಬ್ರೇಕ್ ಹಾಕಿಲ್ಲ ಅಂದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ನಾನಾ ರೀತಿಯ ಚಟುವಟಿಕೆಗೆ ಅಂದ್ರೆ ದೊಡ್ಡ ಮಟ್ಟದ ಏನು ಒಂದು ಅಸಮಾಧಾನಕ್ಕೆ ಕಾರಣ ಆಗುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು. ಕಾದ್ ನೋಡ್ಬೇಕು. ಈಗ ಹೈಕಮಾಂಡ್ ಎಂಟ್ರಿ ಆದ ಹಿನ್ನೆಲೆಯಲ್ಲಿ ಏನು ಅಸಮಾಧಾನಿತರು ಸುಮ್ಮನೆ ಆಗ್ತಾರಾ ಅಥವಾ ಪಟ್ಟು ಹಿಡಿದು ಏನಾದ್ರು ಕೂಡ ಪಾದಯಾತ್ರೆ ಮಾಡ್ತಾರಾ ಅಥವಾ ವಿಜಯೇಂದ್ರ ಬದಲಾವಣೆಗೆ ಮತ್ತಷ್ಟು ಪಟ್ಟು ಹಿಡಿತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸ್ಮಿತಾ. ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಗಮನ ಕೊಡೋಕೆ ಮುಂಚೆ ಚಂದನ ವನದಿಂದ ಒಂದು ಗುಡ್ ನ್ಯೂಸ್ ಕನ್ನಡದ ಸಿನಿ ಪ್ರಿಯರಿಗೆ ಸಿಕ್ಕಿದೆ. ಆ ಸುದ್ದಿಯನ್ನ ಗಮನಿಸಿ ನಂತರದಲ್ಲಿ ಪಕ್ಕಾ ಪಾಲಿಟಿಕ್ಸ್ ನ ಸುದ್ದಿ ಕಡೆ ಗಮನ ಕೊಡೋಣ. ಕಾಂತಾರ ಚಿತ್ರಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಡಬಲ್ ಧಮಾಕ. ರಿಷಬ್ ಶೆಟ್ಟಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಘೋಷಣೆಯಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಷಬ್ ಶೆಟ್ಟಿ ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ. ಈ ಯಶಸ್ಸು ಅಪ್ಪು ಹಾಗೆ ದೈವ ನರ್ತಕರಿಗೆ ಅರ್ಪಿಸ್ತೇನೆ ಅಂತ ಹೇಳಿದ್ದಾರೆ. ಕನ್ನಡದ ಜನತೆಗೂ ಈ ಪ್ರಶಸ್ತಿಯನ್ನು ಸಮರ್ಪಿಸುತ್ತಿದ್ದೇನೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಹೇಳಿಕೆ ನೀಡಿದ್ದಾರೆ. ನನ್ನ ಇಡೀ ಕಾಂತಾರ ತಂಡ ಶ್ರಮ ಇದರ ಹಿಂದೆ ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡಬಲ್ ಧಮಾಕ ಸಿಕ್ಕಿದೆ ಅಂತ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆ ರಿಷಬ್ ಶೆಟ್ಟಿ ಸರ್ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, 2 ಪ್ರಶಸ್ತಿ ನ್ಯಾಷನಲ್ ಅವಾರ್ಡ್ಗಳು ಬಂದಿದ್ದಾವೆ. ಯಾವ ರೀತಿ ಇದೊಂದು ವೆಲ್ಕಮ್ ಮಾಡ್ತೀರಾ ಸರ್? ಖುಷಿ ಆಗುತ್ತೆ. ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಆಲ್ರೆಡಿ ಕಾಂತಾರ ಅನ್ನೋಂಥದ್ದು ವರ್ಲ್ಡ್ ವೈಡ್ ಆಗಿ ಸಾಕಷ್ಟು ಸುದ್ದಿ ಆಗಿತ್ತು. ಈ ಒಂದು ನ್ಯಾಷನಲ್ ಅವಾರ್ಡ್ ಬರುತ್ತೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇತ್ತಾ ನಿಮಗೆ? ಖಂಡಿತವಾಗ್ಲೂ ಆ ಎಕ್ಸ್ಪೆಕ್ಟೇಷನ್ ಕೆಲಸ ಮಾಡೋಕ್ಕಾಗಲ್ಲ. ಸೊ ಸಿನಿಮಾ ಮಾಡಬೇಕಾದ್ರೆ ಜನರಿಗೆ ಇಷ್ಟ ಆಗಲಿ ಅಂತ ಹೊಡ್ತೀವಿ. ಆ ಜನರು ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗಿ ಅದನ್ನು ಒಂದು ಅವಾರ್ಡ್ ಆಗ್ಬೋದು, ಒಂದು ಜೂರಿಗಳು ಅದನ್ನು ನೋಡಿ ಸೆಲೆಕ್ಟ್ ಮಾಡೋದು. ಸೊ ಅವರೆಲ್ಲರಿಗೂ ಥ್ಯಾಂಕ್ಫುಲ್ ಆಗಿದ್ದೀನಿ. ಸರ್, ಕನ್ನಡ ಸಿನಿಮಾದ ಬಗ್ಗೆ ಒಂದು ರೀತಿ ಈ ಮುಂಚೆ ಇರೋ ಟಾಕ್ಗೂ ಇವಾಗ ಇರೋ ಟಾಕ್ಗೂ ಬೇರೆ ಇತ್ತು. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಬೆಳವಣಿಗೆ ಕನ್ನಡ ಇಂಡಸ್ಟ್ರಿಗೆ ಒಂದು ರೀತಿ ಬೇಸರ ಉಂಟು ಮಾಡಿತ್ತು. ಈ ಒಂದು ಅವಾರ್ಡ್ಗಳು 2 ಸಿನಿಮಾಗಳಿಗೆ ಬಂದಿದೆ, ಒಂದು ನಿಮ್ಮ ಕಾಂತಾರ ಮತ್ತು KGF 2ಗೆ. ಯಾವ ರೀತಿ ಇದನ್ನು ಹೇಳ್ತಾರೆ ಸರ್? ಖುಷಿ ಆಗುತ್ತೆ. ಅಂದರೆ ನಿಮಗೆ 2 ಒಂದೇ ಪ್ರೊಡಕ್ಷನಲ್ಲಿ ಬಂದಿರುವಂಥದ್ದು, ಒಂದೇ ವರ್ಷ ಬಂದಿರುವಂಥ ಸಿನಿಮಾ. ಸೊ 2 ಸಿನಿಮಾಕ್ಕೆ ಸಿಕ್ಕಿದಂಥ ರೆಸ್ಪಾನ್ಸ್, ಅದ್ರ ಜೊತೆಗೆ 2 ಸಿನಿಮಾವನ್ನು ರೆಕಗ್ನೈಸ್ ಮಾಡಿದ್ದಾರೆ. 2ಕ್ಕೂ ಪ್ರಶಸ್ತಿಗಳು ಬಂದಿದೆ.